ಶ್ರೀ ಗುರುಭ್ಯೋ ನಮಃ. ಎಲ್ಲ ವೀಕ್ಷಕರಿಗೂ ಗ್ರಾಚಾರ ಪರಿಹಾರ ಚಾನಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದ ಮುಖ್ಯ ವಿಷಯ ಏನಂದರೆ, ಪರರ ದ್ರವ್ಯವನ್ನು ಅಪಹರಿಸಿದರೆ ಯಾವ ರೀತಿಯ ಶಿಕ್ಷೆ ಸಿಗುತ್ತೆ ಅಂತ. ಯಾವ ರೀತಿಯ ಶಿಕ್ಷೆ ಸಿಗುತ್ತೆ ಅಂದರೆ, ನಮ್ಮ ಕಾನೂನು ಏನೇನು ಹೇಳುತ್ತೆ ಇದು ನಮಗೆ ಬೇಡ. ಯಾಕೆಂದರೆ ಕಾನೂನು ಅದರ ಪ್ರಕಾರ ಅದು ಶಿಕ್ಷೆಯನ್ನು ಕೊಡ್ತಾ ಹೋಗುತ್ತೆ. ಆದರೆ ನಮ್ಮ ಧರ್ಮ ಸಂಹಿತೆಗಳು ಏನು ಹೇಳುತ್ತೆ ಅದರ ಪ್ರಕಾರ ಪರರ ದ್ರವ್ಯವನ್ನು, ಭೂಮಿ ಇರಬಹುದು, ಚಿನ್ನ ಇರಬಹುದು, ಇನ್ನೇನು ಈ ಥರ ಯಾವುದೇ ಆಗಲಿ ಬೇರೆಯವರಿಗೆ ಸೇರಿದ್ದನ್ನು ನಾವು ಅಪಹರಣ ಮಾಡಿದ್ರೆ ಯಾವ ಒಂದು ಶಿಕ್ಷೆ ಅಥವಾ ವೇದನೆ ಅವರಿಗೆ ಉಂಟಾಗಬಹುದು, ಯಾವ ಜನ್ಮ ಸಿಗಬಹುದು, ಮುಂದಿನ ಜನ್ಮದಲ್ಲಿ ಏನಾಗಬಹುದು ಅನ್ನೋದನ್ನು ಧರ್ಮ ಸಂಹಿತೆಗಳಲ್ಲಿ ಹೇಳಿದ್ದಾರೆ. ನಾವು ಈಗಲೂ ಕೇಳ್ತಾ ಇರ್ತೀವಿ, ಯಾರೋ ಬೇರೆ ಯಾರ್ದೋ ಜಮೀನುಗಳನ್ನು ಅಪಹರಣ ಮಾಡಿಕೊಂಡ್ರಂತೆ, ತಮ್ಮ ದತ್ತಾಪಾರ ಮಾಡ್ಕೊಬಿಟ್ರಂತೆ, ತಮ್ಮ ಹೆಸ್ರಿಗೆ ಮಾಡಿಸ್ಕೊಂಬಿಟ್ರಂತೆ ಅಂತ. ಮತ್ತು ಹಳ್ಳಿಗಳಲ್ಲೂ ಕೂಡ ನಾವು ಈಗಲೂ ಸಹ ನೋಡ್ತಾನೇ ಇರ್ತೀವಿ. ಸ್ವತಃ ದಾಯಾದಿಗಳಲ್ಲಿಯೇ ಈ ಆಸ್ತಿ ವಿಚಾರವಾಗಿ ಕಲಹಗಳು ನಡೀತಾನೇ ಇರುತ್ತೆ. ಅಥವಾ ಈ ಓರರ್ಗಿತ್ತಿರಲ್ಲಿರಬಹುದು ಅಥವಾ ಅಕ್ಕಪಕ್ಕದ ಮನೆಯವರಲ್ಲಿರ್ಬೋದು, ಅವರು ನಮ್ಮ ಚಿನ್ನವನ್ನು ಅಪಹರಣ ಮಾಡೋದು, ನಮ್ಮ ಭೂಮಿಯನ್ನು ಅವ್ರ ಹೆಸರು ತಗೊಂಡ್ಬಿಟ್ಟು ಅಥವಾ ನಮಗೆ ಸೇರಿದ ಜಮೀನಲ್ಲಿ ಅವರು ಬಂದು ಉಳುಮೆ ಮಾಡ್ತಾ ಇದ್ದಾರೆ ಅಂತ. ಹಾಗೆಯೇ ಇತ್ತೀಚೆಗೂ ನಾವು ಒಂದು ಸುದ್ದಿಯನ್ನು ಕೇಳಿದ್ವಿ. ಶಾಲೆಗೆ ಹೋಗ್ತಕ್ಕಂಥ ರಸ್ತೆಯಲ್ಲಿ ಅದನ್ನು ಆ ಒಂದು ರಸ್ತೆಯನ್ನು ತಮ್ಮದನ್ನಾಗಿಸ್ಕೊಳ್ಳೋದಕ್ಕೋಸ್ಕರ ಯಾರೋ ಉಳುಮೆ ಮಾಡ್ತಾ ಇದ್ದಾರೆ ಅಂತ ಅಲ್ವಾ. ಇದು ತಪ್ಪಲ್ವಾ? ನಮ್ಮದೇನಿದೆ ಅಷ್ಟರಲ್ಲಿ ನಾವು ಶ್ರಮಪಟ್ಟು ಒಂದು ಕೆಲಸವನ್ನು ಮಾಡಿ ಅದರಿಂದ ಧರ್ಮದಿಂದ ಬರ್ತಕ್ಕಂತಹ ಅರ್ಥವನ್ನು ಅಲ್ವಾ. ಧರ್ಮದಿಂದ ಅಂದರೆ ನಾವು ಏನು ವ್ಯವಹಾರವನ್ನು ಮಾಡ್ತೀವಿ, ಯಾವ ಕೆಲಸವನ್ನು ಮಾಡ್ತೀವಿ, ಅದರಿಂದ ದುಡಿದು ಬರ್ತಕ್ಕಂತಹ ಒಂದು ದ್ರವ್ಯದಿಂದ, ಸಂಬಳದಿಂದ, ವೇತನದಿಂದ, ಆದಾಯದಿಂದ ನಮ್ಮ ಜೀವನವನ್ನು ನಾವು ರೂಪಿಸ್ಕೊಂಡು ಹೋಗೋದ್ರಿಂದ ಅದು ಧರ್ಮದಿಂದ ಅರ್ಥವನ್ನು ಸಂಪಾದನೆ ಮಾಡ್ತಕ್ಕಂಥದ್ದು ಅಂತ ಹೇಳ್ತೀವಿ. ಆದರೆ ಇದು ಏನು, ಅತಿಯಾದ ಕಾಮನೆಯಿಂದ, ಅಂದರೆ ನಂದು ನನಗಿರಬೇಕು, ಅವ್ರದ್ದು ನನಗೇ ಬೇಕು, ನಂದು ಬೇಕು, ನಿಂದು ನನಗೇ ಬೇಕು ಅಂತಕ್ಕಂಥ ಒಂದು ಮನಸ್ಥಿತಿ ಇರ್ತಕ್ಕಂಥವ್ರಿಗೆ ಯಾವೆಲ್ಲ ಶಿಕ್ಷೆ ಸಿಗಬಹುದು ಅಂತ ಉಮಾಮಹೇಶ್ವರ ಸಂಹಿತೆಯಲ್ಲಿ ಹಾಗೂ ವಾಯುಪುರಾಣದಲ್ಲಿ ಹೇಳಿರ್ತಾರೆ. ಅದನ್ನು ನಾವು ಒಂದು ಸ್ವಲ್ಪ ನೋಡೋಣ ಇವಾಗ. ವಾತವ್ಯಾಧಿಯುಸ್ತೇಯಿ ತಥಾ ತುಷ್ಟಿ ನರೋ ಭವೇತ್ ಅಂತ ವಾಯುಪುರಾಣದಲ್ಲಿ ಹೇಳಿದ್ದಾರೆ. ಮತ್ತು ಉಮಾಮಹೇಶ್ವರ ಸಂಹಿತೆಯಲ್ಲಿ ಧಾನ್ಯಚೋರಸ್ತು ಹೀನಾಂಗಸ್ತೃಣಹರ್ತಾತು ವಾ ಪುನಃ ಪರದ್ರವ್ಯಾಪಹಾರಿ ಚ ಮೃತ್ಸಾನಾಂ ವೃತ್ತಿಜೀವಕಃ ಖಲಂ ಕ್ಷೇತ್ರಂ ಯಮಾವಾಪಿ ಪರದ್ರವ್ಯಂ ಹರಂತಿಯೇ ಸುವರ್ಣಮಣಿ ಮುಕ್ತಾನಿ ವಸ್ತ್ರಾಣ್ಯಾಭರಣಾನಿ ಚ ಆಸನಾನಿ ವಿಚಿತ್ರಾಣಿ ಧನಧಾನ್ಯಮುಪಸ್ವರಂ ಯೇ ಹರಂತಿ ನರಾ ನಿತ್ಯಂ ಪರದ್ರವ್ಯಾಣಿ ಮೋಹಿತಾಃ ಇಹಲೋಕಗತಾನಂಚ ತೇಷಾಮೇವ ವಿಧಿಸ್ಮೃತಃ ನಗ್ನಾ ಹೀನಾಕ್ಷುದಾತಾಶ್ಚ ಕುಚೇಲಾ ದುಃಖಿತಾಃ ಸದಾ ಬಂಧುಕಿಃ ಪರಿಭೂತಾಶ್ಚ ಭೋಗ್ಯ ವಿವರ್ಜಿತಾಃ ಸುಖಾನಿ ಪ್ರಾರ್ಥಯಂತೀಹ ದಾಸವೃತ್ತಿಮುಪಾಗತಾಃ ಅಂತ ಹೇಳಿದ್ದಾರೆ. ನೋಡಿ, ಬೇರೆಯವರ ಒಂದು ದ್ರವ್ಯಕ್ಕೆ ಮೋಹಿತನಾದರೆ, ಅದನ್ನು ಅಪಹರಣ ಮಾಡಿದರೆ ಏನೆಲ್ಲ ಆಗತ್ತೆ ಅಂತ ಹೇಳಿದಾರಪ್ಪ ಅಂತಂದರೆ, ವಾತ ಕುಷ್ಠ ರೋಗಗಳನ್ನು ಹೊಂದುವರು. ನಾವು ಹೇಳ್ತೀವಿ ಕೆಲವರಿಗೆ, ಅಥವಾ ಯಾರಿಗಾದ್ರೂ ಒಂದು ಕಾಯಿಲೆ ಬಂದಾಗ, ಅಯ್ಯೋ ಜನ್ಮಾಂತರದಲ್ಲಿ ಏನೇನು ಕೆಲಸ ಮಾಡಿದ್ವೋ ಏನೋಪ್ಪ, ಅದಕ್ಕೆ ಅವರು ಈ ಥರ ವ್ಯಾಧಿಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ನಾವು ಹೇಳ್ತೀವಿ, ಎಷ್ಟೋ ಸಲ ಮಾತಾಡ್ಕೊಳ್ತೀವಿ ಅಲ್ವಾ. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಪರದ್ರವ್ಯವನ್ನು ಅಪಹರಣ ಮಾಡಿದವ್ರಿಗೆ ವಾತ ಕುಷ್ಠ ರೋಗಗಳನ್ನು ಅನುಭವಿಸ್ಬೇಕಾಗತ್ತೆ, ಬರುತ್ತೆ, ಅಂತಹ ರೋಗಗಳು ಬರುತ್ತೆ ಅಂತ ಹೇಳಿದ್ದಾರೆ. ಹಾಗೆಯೇ ಇನ್ನು ಬೇರೆಯವರ ಒಂದು ಧಾನ್ಯವನ್ನು ಅವನು ಹೊಲದಲ್ಲಿಂದ ಇರಬಹುದು, ತೋಟದಿಂದ ಇರಬಹುದು, ಅಥವಾ ಅವ್ರ ಮನೆಯ ಉಗ್ರಾಣದಿಂದ, ಅಂದರೆ ಬೇರೆಯವರ ಮನೆಯ ಉಗ್ರಾಣದಿಂದ ಕದ್ದಿರಬಹುದು. ಅವರಿಗೆ ಏನಾಗಬಹುದು, ಧಾನ್ಯವನ್ನು ಕದ್ದವನು
ಅಂಗವಿಕಾರವನ್ನು ಅನುಭವಿಸ್ಬೇಕಾಗತ್ತೆ. ಅಂಗವಿಕಾರ ಅಂದರೆ ಮನುಷ್ಯನಿಗೆ ಸಾಮಾನ್ಯವಾಗಿ ದೇವರು ಒಂದು ವ್ಯವಸ್ಥೆಯನ್ನು ಕೊಟ್ಟಿದ್ದಾನೆ. ಕಣ್ಣಿಲಿರಬೇಕು, ಮೂಗಿಲಿರಬೇಕು, ಕೈ ಇರಬೇಕು, ಹೀಗಿರಬೇಕು. ಆದರೆ ಅದು ಆತನಿಗೆ ಅವ್ಯವಸ್ಥೆ ಆಗಿಬಿಡತ್ತೆ. ಯಾವುದೆಲ್ಲಿರಬೇಕು ಅಲ್ಲಿರಲ್ಲ, ಅಥವಾ ಇರೋದು ವಿಕಾರವನ್ನು ಹೊಂದಿರುತ್ತೆ ಅಂತ ಹೇಳ್ತಾರೆ. ಇದು ಯಾವುದಕ್ಕೆ? ಧಾನ್ಯವನ್ನು ಕದ್ದಿದ್ದಕ್ಕೆ. ಇನ್ನು ಪರದ್ರವ್ಯಾಪಹಾರಕನಾದವನು, ಆಮೇಲೆ ಈ ಕೂಲಿಗಾರರ ಬಾಯಿ ಬಡಿದು ಅವರ ದುಡ್ಡಿನಿಂದ ಜೀವಿಸುವವನು, ಅಂದರೆ ಪಾಪ ಕೂಲಿನಾಲಿ ಮಾಡಿಕೊಂಡು ಕೆಲಸ ಮಾಡ್ತಕ್ಕಂಥವ್ರು, ಅಥವಾ ತಮ್ಮ ಹತ್ರನೇ ಕೂಲಿ ಮಾಡ್ಕೊಂಡಿರ್ತಕ್ಕಂಥವ್ರ ಹತ್ರ ಇವರು ಈಗ ಏನು ಹೇಳ್ತಾರೆ, ನಾವು ಏನು ಹೇಳ್ಬೋದಪ್ಪ ಅಂದರೆ, ಒಬ್ಬ ಮೇಸ್ತ್ರಿ ಅಂತ ಇಟ್ಕೊಳ್ಳಿ. ಅವನು ಒಬ್ಬನ ಒಂದಷ್ಟು ಕೂಲಿ ಆಳುಗಳನ್ನು ಬೇರೆಯವರ ತೋಟಗೆ ಕೊಟ್ಟಿರ್ತಾರೆ. ಅವರಿಗೆ ಒಂದು 50, 100, 200 ಬರ್ತಿರುತ್ತೆ. ಅದರಲ್ಲಿ ಇವನಿಗೆ ಒಂದು 200, 300 ಇವನಿಗೆ ಕೊಡಬೇಕು. ಅಂದರೆ ಆ ಕೂಲಿಕಾರರ ಬಾಯಿ ಬಡಿದು ಇವನು ತಿನ್ನೋದು. ಹೀಗೆಲ್ಲ ಮಾಡೋರು. ಆಮೇಲೆ ಬೇರೆಯವರ ಮನೆಯ ದ್ರವ್ಯ, ಬಂಗಾರ ಮತ್ತು ವಸ್ತ್ರಾಭರಣ, ಧನಧಾನ್ಯ ಇವೇ ಮೊದಲಾದ ಪದಾರ್ಥಗಳನ್ನು ಅಪಹರಿಸಿದವನು ಈ ಲೋಕದಲ್ಲೇ, ಇಲ್ಲೇ ಬಹುಮಾನ, ಈ ಲೋಕದಲ್ಲೇ ಇಹಲೋಕದಲ್ಲಿಯೇ ನಗ್ನನಾಗಿ, ಅಂದರೆ ಅವನಿಗೆ ಮೈ ಮೇಲೆ ಬಟ್ಟೆ ಗಿಟ್ಟೆ ಯಾವುದ್ರದ್ದು ಒಂದು ಜ್ಞಾನವೇ ಇರೋದಿಲ್ಲ, ನಗ್ನವಾಗಿ ಹಸಿವು ತೃಷೆಗಳಿಂದಲೂ ದುಃಖದಿಂದಲೂ ಬಂಧು ದ್ವೇಷದಿಂದಲೂ ಬಳಲುತ್ತಾ ಕಂಡವರನ್ನು ಭಿಕ್ಷೆ ಬೇಡುತ್ತಾ ದಾಸ್ಯ ವೃತ್ತಿಯಿಂದ ಜೀವಿಸ್ತಾನೆ. ಇಂಥವರನ್ನು ಬಂಧುಗಳು ಕೂಡ ಹತ್ತಿರಕ್ಕೆ ಸೇರಿಸೋದಿಲ್ಲ. ಯಾಕೆಂದರೆ ಅವ್ರಿಗೆ ಸ್ವಭಾವ ಗೊತ್ತಿರುತ್ತೆ ಅವನೆಂಥವನು ಅಂತ. ಅಯ್ಯೋ, ಅವನನ್ನು ನಾವು ಹತ್ತಿರಕ್ಕೆ ಬಿಟ್ಕೊಳಕ್ಕಾಗಲ್ಲಪ್ಪ, ಆತ ಮಾಡಿರೋದು ನಮಗೆ ಚೆನ್ನಾಗಿ ಗೊತ್ತಿದೆ, ಹೀಗಾಗಿ ಅವನ ಕರ್ಮ ಅವನು ಅನುಭವಿಸ್ಕೊಳ್ಳಿ, ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಗೊತ್ತಾ? ಈ ರೀತಿ ಅಷ್ಟೆಲ್ಲ ಬೇರೆಯವರ ಬಾಯಿ ಬಡಿದು ಬೇರೆಯವರ ಹಣವನ್ನು, ಬಂಗಾರವನ್ನು, ಧಾನ್ಯಗಳನ್ನು ಅಪಹರಣ ಮಾಡಿ ಮೆರೆದವನು ಆಮೇಲೆ ಏನಾಗ್ತಾನೆ ಅಂತಂದರೆ, ಮೈ ಮೇಲೆ ಬಟ್ಟೆ ಇಲ್ದಂಗೆ, ಜ್ಞಾನ ಇಲ್ಲದ ಹಾಗೆ, ಅಂದರೆ ಚೆನ್ನಾಗಿರೋ ಬಟ್ಟೆನೂ ಇರೋದಿಲ್ಲ, ಎಲ್ಲ ಅಲ್ಲಲ್ಲೇ ಹರಕಲಾಗೂ ಇರುತ್ತೆ, ಹೆಂಗೆಂಗೋ ಬಟ್ಟೆ ಹಾಕ್ಕೊಂಡಿರ್ತಾನೆ, ಜೊತೆಗೆ ಯಾರ್ಯಾರನ್ನೋ ಬೇಡ್ಕೊಂಡು ತಿಂತಾನೆ, ದಾಸ್ಯ ವೃತ್ತಿಯನ್ನು ಮಾಡ್ತಾನೆ, ತುಂಬ ಕಷ್ಟ ಪರಂಪರೆಗಳನ್ನು ಅನುಭವಿಸ್ತಾನೆ, ಬಂಧುಗಳು ಆತನನ್ನು ಹತ್ತಿರಕ್ಕೆ ಸೇರಿಸೋದಿಲ್ಲ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಪರದಲ್ಲಿ, ಇದಿಷ್ಟು ಇಹದಲ್ಲಾದರೆ ಪರದಲ್ಲಿ ಅಂದರೆ ಮುಂದೆ ಈ ದೇಹವನ್ನು ಬಿಟ್ಟು ಅವನು ಬೇರೆ ಲೋಕಕ್ಕೆ ಹೋದರೆ ಅಲ್ಲಿ ಎಲ್ಲಿ ಹೋಗ್ತಾನೆ? ರೌರವಾದಿ ನರಕಗಳಿಗೆ ಪಾತ್ರನಾಗುವನು. ಅಂದರೆ ಬೇರೆ ನಂಬಿಕೆ ಇರೋರಿಗೆ ಇದನ್ನು ಅರ್ಥ ಮಾಡ್ಕೊಳ್ಬೋದು. ಬೇರೆ ಲೋಕಕ್ಕೆ ಹೋದಾಗ ಆತ ರೌರವಾದಿ ನರಕಗಳಿಗೆ ಅಲ್ಲಿ ಹೋಗ್ತಾನೆ ಅಂತ ಹೇಳ್ತಾರೆ. ಇದಿಷ್ಟು ಪರದ್ರವ್ಯ ಅಪಹಾರಕ್ಕೆ ಮಾಡಿದವ್ರಿಗೆ ಏನೆಲ್ಲ ಒಂದು ಶಿಕ್ಷೆ ಆಗುತ್ತೆ ಅನ್ನೋದನ್ನು ಈ ನಮ್ಮ ಸಂಹಿತೆಗಳು ಹೇಳುತ್ತವೆ. ಇಷ್ಟೆಲ್ಲ ಗೊತ್ತಿದ್ದರೂ ಸಹ ಈಗಲೂ ಎಲ್ಲರೂ ಕೂಡ ಸಾಕಷ್ಟು ಮಂದಿ ಏನು ಮಾಡ್ತಾಯಿದ್ದಾರೆ ಅಂತಂದರೆ, ಯಾರದ್ದೋ ಜಮೀನನ್ನು ತಮ್ಮ ಹೆಸರಿಗೆ ಮಾಡ್ಕೊಳ್ಳೋದು, ಬೇರೆಯವರ ಒಂದು ಬಂಗಾರವನ್ನು ಇನ್ಯಾರು ಬೇಡ, ಅಕ್ಕಪಕ್ಕದ ಮನೆಯವರೇನೆ ಸ್ವಲ್ಪ ಬಂಗಾರ, ಸ್ವಲ್ಪ ನೀನು ನೆಕ್ಲೆಸ್ ಕೊಟ್ಟಿರೋ, ನಾನು ಹಾಕ್ಕೊಂಡು ಯಾವುದೋ ಮದುವೆ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿಬಿಟ್ಟು ಆಮೇಲೆ ತಂದು ಕೊಡೋದೇ ಇಲ್ಲ, ಕೇಳಿದ್ರೆ ನೀನು ಕೊಟ್ಟೇ ಇಲ್ಲ ಅಂತ ಹೇಳಿಬಿಡೋದು ಅಲ್ವಾ? ಇಂಥ ಸಾಕಷ್ಟು ಉದಾಹರಣೆಗಳು ನಿಮಗೆ ಗೊತ್ತಿರುತ್ತೆ. ಇಂತಹ ಕೆಲಸಗಳನ್ನು ಮಾಡ್ತಕ್ಕಂಥವ್ರಿಗೆ ಏನೆಲ್ಲ ಶಿಕ್ಷೆಗಳು ಆಗಬಹುದು ಅನ್ನೋದನ್ನು ಈ ಸಂಹಿತೆಗಳಲ್ಲಿ ಹೇಳಿದ್ದಾರೆ, ಧರ್ಮ ಸಂಹಿತೆಗಳಲ್ಲಿ. ಇದನ್ನು ನಾವೆಲ್ಲರೂ ಕೂಡ ಒಂದು ಸರಿಯಾಗಿ ಗಮನವನ್ನು ಇಟ್ಟು ಮಾಡಿದಾಗ ಏನೂ ಇಲ್ಲ, ಇದರಲ್ಲಿ ಸುಲಭವಾದ ರೀತಿ ಏನಂದರೆ ನಮ್ಮದನ್ನು ನಾವು ಹಾಕ್ಕೊಳ್ಳೋದು, ನಮ್ಮದನ್ನು ನಾವು ಉಪಯೋಗಿಸ್ಕೊಳ್ತಕ್ಕಂಥದ್ದು. ಬೇರೆಯವ್ರದಕ್ಕೆ ನಾವು ಆಸೆ ಪಡೋದು ಬೇಡ, ಬೇರೆಯವ್ರದಕ್ಕೆ ನಾವು ಮೋಹಿತರಾಗೋದು ಬೇಡ. ನಮ್ಮದೇನಿದೆ ಅದರಲ್ಲೇ ನಾವು ಕಷ್ಟಾರ್ಜಿತ, ನಮ್ಮ ಶ್ರಮದಿಂದ ನಾವು ಏನು ಬೇಕಾದರೂ ತಗೊಳ್ಳೋಣ, ಎಷ್ಟು ಬೇಕಾದರೂ ಜಮೀನು ತಗೋ, ಎಷ್ಟು ಬೇಕಾದರೂ ಮನೆ ಕಟ್ಟು, ಎಷ್ಟು ಬೇಕಾದರೂ ಬಂಗಾರ ತಗೋ, ಏನು ಬೇಕಾದರೂ ಹಾಕೋ, ಆದರೆ ಬೇರೆಯವ್ರದಕ್ಕೆ ಆಸೆ ಪಡಬಾರ್ದು. ಆಸೆ ಪಟ್ಟರೆ ಏನಾಗುತ್ತೆ ಅಂತ ಈ ಸಂಹಿತೆಗಳಲ್ಲಿ ಹೇಳಿದ್ದಾರೆ. ಇದಿಷ್ಟು ಇವತ್ತಿನ ವಿಚಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ನಮ್ಮ ದುಡಿಮೆಯಲ್ಲಿ ನಾವು ಬದುಕೋಣ. ಬೇರೆಯವರ ಒಂದು ವಸ್ತುಗಳಿಗೆ, ಬಂಗಾರಕ್ಕೆ, ಭೂಮಿಗೆ, ಹಣಕ್ಕೆ ಆಸೆಯನ್ನು ಪಡೋದು ಬೇಡ ಅಂತ ಹೇಳ್ತಾ, ಎಲ್ಲರಿಗೂ ಆ ದೇವರು ಶಕ್ತಿಯನ್ನು ಕೊಡಲಿ, ಸ್ವತಃ ದುಡಿದು ನಮ್ಮ ಕಷ್ಟಾರ್ಜಿತದಲ್ಲೇ ನಾವು ಸುಖವಾಗಿ ಬಾಳುವಂತೆ ಆಗಲಿ ಅಂತ ಕೇಳ್ಕೊಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಂ ಸನ್ಮಂಗಲಾನಿ ಭವಂತು.
ಶ್ರೀಕೃಷ್ಣಾರ್ಪಣ ಮಸ್ತು.